ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಮಚ್ಚಿನಿಂದ ದಾಳಿ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬರೀ 100 ರೂಪಾಯಿಗಾಗಿ ಆದಂತಹ ದಾಳಿ ಇದು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಬೆಂಗಳೂರಿನಲ್ಲಿ ಈ ಮೂಲಕ ನಿಲ್ತಾ ಇಲ್ಲ ಪುಡಾರಿಗಳ ಹಾವಳಿ. 100 ರೂಪಾಯಿಗಾಗಿ ಮಚ್ಚನ್ನ ಬೀಸಿದ್ದಾರೆ ಕಿಡಿಗೇಡಿಗಳು. ಎಣ್ಣೆ ಮತ್ತಲ್ಲಿ ಮಚ್ಚನ್ನ ಹಿಡಿದು ಹಣ ವಸೂಲಿ ಮಾಡೋದಕ್ಕೆ ಮುಂದಾಗಿದ್ರಂತೆ. ಆರ್ಎಂಸಿ ಯಾರ್ಡ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. 3 ಪುಡಾರಿಗಳಿಂದ ಮಚ್ಚನ್ನ ಹಿಡಿದು ಹಣ ವಸೂಲಿ ಮಾಡುವಂತಹ ವಿಚಾರ ಬೆಳಕಿಗೆ ಬಂದಿದೆ. ಕೃಷಿ ಮೇಳಕ್ಕೆ ಬಂದಿದ್ದಂತಹ ರೈತರಿಗೆ ಹಣ ಕೊಡಬೇಕು ನೀವು ಅಂತೇಳಿ ಧಮಕಿ ಹಾಕಿತ್ತಂತೆ ಈ ಗುಂಪು. 100 ರೂಪಾಯಿ ಕೊಡಿ, ಇಲ್ಲದಿದ್ದರೆ ನಿಮ್ಮನ್ನ ಹೊಡೆದಾಕ್ಬಿಡ್ತೀವಿ ಅಂಥೇಳಿ ಬೆದರಿಕೆ ಹಾಕಿದ್ದಾರೆ. 3 ಪುಡಾರಿಗಳಿಗಾಗಿ ಪೊಲೀಸರು ತೀವ್ರ ಶೋಧವನ್ನು ನಡೆಸ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕಿಡಿಗೇಡಿಗಳ ಈ ದೃಶ್ಯ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕಿದೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಕೈಯಲ್ಲಿ ಮಾರಕಾಸ್ತ್ರಗಳನ್ನು ಹಿಡ್ಕೊಂಡಿದ್ದಾರೆ. ರೈತರನ್ನ ಅಡ್ಡಗಟ್ಟಿ ಅವರಿಂದ 100 ರೂಪಾಯಿ ವಸೂಲಿ ಮಾಡುವಂತಹ ಕೆಲಸಕ್ಕೆ ಈ ಗುಂಪು ಮುಂದಾಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಎಲ್ಲಿ ಬೇಕಲ್ಲಿ ಈ ರೀತಿಯ ವಸೂಲಿ ದಂಧೆಯನ್ನು ಈ ಕಿಡಿಗೇಡಿಗಳು ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಎಲ್ಲ ಗೊತ್ತಿದ್ದು ಪೊಲೀಸರು ಯಾಕೆ ಕ್ರಮವನ್ನು ತೆಗೆದುಕೊಂಡಿಲ್ಲ ಅಂಥೇಳಿ ಸ್ಥಳೀಯರು ಕೂಡ ಪ್ರಶ್ನೆಯನ್ನು ಮಾಡ್ತಾ ಇರುವಂಥದ್ದು. ಕೃಷಿ ಮೇಳಕ್ಕೆ ಬಂದಂತಹ ಪುಂಡರು ಈ ರೀತಿ ರೈತರಿಂದ ಮಾರಕಾಸ್ತ್ರಗಳನ್ನು ತೋರಿಸಿ ಬೆದರಿಸಿ ದುಡ್ಡನ್ನು ಕಲೆಕ್ಟ್ ಮಾಡ್ತಾ ಇದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. 3 ಈ ಗ್ರೂಪ್ನಲ್ಲಿರುವಂತಹ ವಿಚಾರ. ಆ 3ರಿಗಾಗಿ ಈಗ ಪೊಲೀಸರು ತೀವ್ರ ಹುಡುಕಾಟವನ್ನು ನಡೆಸ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇದೇ ದೃಶ್ಯವನ್ನು ಆಧರಿಸಿ ಈಗ ಪೊಲೀಸರ ತನಿಖೆ ಕೂಡ ಮುಂದುವರೆದಿದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ಪ್ರಕಾಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಕಾಶ್, ಯಾವುದಿದು ಗ್ಯಾಂಗು? ರೈತರನ್ನೇ ಟಾರ್ಗೆಟ್ ಮಾಡಿದ್ದು ಯಾಕೆ? ಪೊಲೀಸರು ಏನಾದರೂ ಇವರನ್ನ ಟ್ರ್ಯಾಕ್ ಮಾಡಿದಾರಾ ಹೇಗೆ ಅಂಥೇಳಿ? ಮದ್ಯದ ಅಮಲ್ನಲ್ಲಿ 3 ಇದ್ದಂತಹ ಗ್ಯಾಂಗು ನೇರವಾಗಿ ಆರ್ಎಂಸಿ ಯಾರ್ಡ್ನ ಆ ಲಿಮಿಟ್ಸ್ ಅಲ್ಲಿ ಒಂದು ಪ್ರದೇಶಕ್ಕೆ ಬರ್ತಾರೆ. ಬೈಕ್ ಮೇಲೆ ಬಂದಂತಹ ಸಂದರ್ಭದಲ್ಲಿ ಕೈಯಲ್ಲಿ ಒಂದು ಮಚ್ಚನ್ನ ಹಿಡ್ಕೊಂಡು ಹಣಕ್ಕಾಗಿ ಬೇಡಿಕೆಯನ್ನ ಇಡ್ತಾರೆ. ಕೊಡದೇ ಇದ್ದಂತಹ ಸಂದರ್ಭದಲ್ಲಿ ಮಚ್ಚನ್ನ ಬೀಸೋದಕ್ಕೂ ಕೂಡ ಹೋಗ್ತಾರೆ. ಕೃಷಿ ಮೇಳಕ್ಕೆ ಅಂತ ಹೇಳಿ ರೈತರು ಬಂದಿರ್ತಾರೆ. ಸೊ ಆ ಒಂದು ಪ್ರದೇಶದಲ್ಲಿ ಅವರು ಒಂದು ಟಿಟಿಯನ್ನು ತೆಗೆದುಕೊಂಡು ಬಂದಿರ್ತಾರೆ, ಅಲ್ಲೇ ನಿಂತಿರ್ತಾರೆ. ಅವರ ಬಳಿಗೆ ಹೋದಂತಹ ಈ ಗ್ಯಾಂಗ್ನಲ್ಲಿ ಇದ್ದಂತಹ ಓರ್ವ ಸದಸ್ಯ ನೇರವಾಗಿ 100 ರೂಪಾಯಿ ಕೊಡುವಂತೆ ಒತ್ತಾಯವನ್ನು ಮಾಡ್ತಾನೆ. ಯಾಕೆ ಕೊಡಬೇಕು ಅನ್ನುವಂಥದ್ದನ್ನು ಪ್ರಶ್ನೆ ಮಾಡ್ತಾ ಇದ್ದ ಹಾಗೆ ಕೈಯಲ್ಲಿದ್ದಂತಹ ಮಚ್ಚನ್ನು ತೆಗೆದುಕೊಂಡು ಹೊಡೆದಾಕ್ತೀನಿ ಅನ್ನುವಂತಹ ಬೆದರಿಕೆಯನ್ನು ಕೂಡ ಆಗ್ತಾನೆ. ಸೊ ಅಲ್ಲಿದ್ದಂಥವ್ರು ಕೂಡ ಆತನನ್ನು ಮಾತನಾಡ್ಲಿಕ್ಕೆ ಅಂತೇಳಿ ಹತ್ತಿರಕ್ಕೆ ಹೋಗ್ತಾ ಇದ್ದ ಹಾಗೆ ಮತ್ತೆ ಅವರನ್ನು ಕೂಡ ಹೆದರಿಸುವಂಥ ಕೆಲಸವನ್ನು ಕೂಡ ಮಾಡ್ತಾನೆ. ಒಂದು ಸ್ಕೂಟಿ ಬೈಕ್ ಮೇಲೆ 3 ಬಂದಿರ್ತಾರೆ. ಅದರಲ್ಲಿ ಓರ್ವ ಯುವಕ ಅಲ್ಲಿ ಇಳಿತಾನೆ. ಇಳಿದು ಆತನ ಕೈಯಲ್ಲಿ ಮಚ್ಚನ್ನು ಹಿಡ್ಕೊಂಡು ಈ ರೀತಿ ಹಣವನ್ನು ವಸೂಲಿ ಮಾಡ್ತಾ ಇದ್ದ. ಅಲ್ಲಿದ್ದಂತಹ ಓರ್ವ ಮೊಬೈಲಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದ ಹಾಗೆ ಅವರ ಗಮನಕ್ಕೆ ಹೋಗುತ್ತೆ, ಆ ಗ್ಯಾಂಗ್ನ ಗಮನಕ್ಕೆ. ಸೊ ಆ ಗಮನಕ್ಕೆ ಹೋಗ್ತಾ ಇದ್ದ ಹಾಗೆ ಮತ್ತೆ ಅಲ್ಲಿಂದ ಎಸ್ಕೇಪ್ ಆಗುವಂಥ ಪ್ರಯತ್ನ ಕೂಡ ಆಗುತ್ತೆ. ಸೊ ಕೂಡಲೇ ಸ್ಥಳೀಯರು ಕೂಡ ಅವರನ್ನು ಹಿಡಿಬೇಕು ಅನ್ನುವಂಥದ್ದನ್ನು ಮಾಡ್ತಾರೆ. ಅವರ ಹಿಂದೆನೇ ಓಡೋಗ್ತಾರೆ. ಆದರೆ ಎಲ್ಲೂ ಕೂಡ ನಿಲ್ಲೋದಿಲ್ಲ, ಬೈಕಿಂದ ಪರಾರಿಯಾಗ್ತಾರೆ. ಇದು ಆರ್ಎಂಸಿ ಯಾರ್ಡ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರೋದು. ಈಗಾಗಲೇ ದೂರನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಸೊ ಆ 3 ಗ್ಯಾಂಗ್ ಏನಿತ್ತು ಅವರನ್ನು ಪತ್ತೆ ಹಚ್ಚುವಂಥ ಕೆಲಸ ಕೂಡ ಆಗ್ತಾ ಇದೆ. ಆದರೆ ಮದ್ಯದ ಅಮಲ್ನಲ್ಲಿದ್ದರು. ಸೊ ಹೀಗಾಗಿ ಪ್ರತಿದಿನ ರಾತ್ರಿ ಆದರೆ ಸಾಕು ರಾಬರಿ ಮಾಡೋದು, ಜನರನ್ನು ಎದುರಿಸೋದು. ಸೊ ಈ ರೀತಿಯ ಪ್ರಕರಣಗಳು ಆರ್ಎಂಸಿ ಯಾರ್ಡ್ ಮತ್ತು ಯಶವಂತಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲೂ ಕೂಡ ಹೆಚ್ಚಾಗ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಪೊಲೀಸರು ಕೂಡ ಇಂತಹ ಪ್ರಕರಣಗಳಿಗೆ ಕಡಿವಾಣ ಹಾಕೋದಕ್ಕೆ ಮತ್ತು ಜನರಿಗೆ ಒಂದು ರೀತಿಯಲ್ಲಿ ಭಯವನ್ನು ಉಂಟು ಮಾಡುವಂತಹ ಇಂತಹ ಕಿಡಿಗೇಡಿಗಳಿಗೆ ಒಂದು ತಕ್ಕ ಶಾಸ್ತಿಯನ್ನು ಕೊಡೋದಕ್ಕೆ ಇದೀಗ ಅವರನ್ನು ಪತ್ತೆ ಹಚ್ಚುವಂಥ ಕೆಲಸ ಕೂಡ ಆಗ್ತಾ ಇದೆ. ಆದರೆ ಒಂದಂತೂ ಸ್ಪಷ್ಟ, ರಾತ್ರಿ ಸಂದರ್ಭದಲ್ಲಿ ಈ ರೀತಿಯ ಪ್ರಕರಣಗಳಿಂದ ಜನರಿಗೆ ಒಂದು ರೀತಿಯಲ್ಲಿ ಭಯ ಕೂಡ ಶುರು ಆಗ್ತಾ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ.